ಶ್ರೀ ನರೇಂದ್ರ ಮೋದಿ ಯಾವಾಗ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದರೋ ಆಗಿನಿಂದಲೇ ಭಾರತವು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನದೇ ಆದ ಸಾಧನೆಯನ್ನ ಮಾಡಿದೆ ಅನ್ನೋದಕ್ಕೆ ಈಗಾಗಲೇ ಅನೇಕ ಪುರಾವೆಗಳನ್ನ ನೀಡಿದ್ದೇವೆ. ಇಂದು ನಾವು ಭಾರತೀಯ ನೌಕಾಪಡೆಯ ಬಲದ ಬಗ್ಗೆ ಮಾತನಾಡೋಣ. ಎಲ್ಲಿ ಚೀನಾ ನೌಕಾಮಾರ್ಗದ ಮೂಲಕ ಭಾರತದ ಮೇಲೆ ದಾಳಿ ಮಾಡಿಬಿಡುತ್ತೋ ಎಂದು ಹೆದರುಕೊಳ್ತಿದ್ದ ಕಾಲ ಬಂದಿತ್ತು. ಆದರೆ ಈಗ ಹಾಗಲ್ಲ, ಕಾಲ ಬದಲಾಗಿದೆ. ಭಾರತವಿಂದು ಸುಮಾರು 40ಕ್ಕೂ ಅಧಿಕ ರಾಷ್ಟ್ರಗಳಿಗೆ ಯುದ್ಧ ನೌಕೆಗಳನ್ನು ಕಳಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಬ್ರಿಟನ್, ಸೌದಿ ಅರೇಬಿಯಾ, ಇರಾನ್ ಹಾಗೂ ಇಸ್ರೇಲ್ನಂತಹ ರಾಷ್ಟ್ರಗಳು ಭಾರತದಿಂದ ಯುದ್ಧ ನೌಕೆಗಳನ್ನು ಪಡೆದುಕೊಳ್ತಿವೆ. ಇಷ್ಟರ ಮಟ್ಟಿಗೆ ಇಡೀ ವಿಶ್ವವೇ ಭಾರತದ ನೌಕಾಪಡೆಯ ಮೇಲೆ ನಂಬಿಕೆ ಇಡುವಂತೆ ಮಾಡಿದ್ದು ನಮ್ಮ ಹೆಮ್ಮೆಯ ಮೋದಿ ಸರ್ಕಾರ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಚೀನಾ ದಾಳಿ ಮಾಡುವ ಅಪಾಯ ಇರೋದ್ರಿಂದ ಈ ಭಾಗದಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಸಾಕಷ್ಟು ಪ್ರಮುಖ ಕಾರ್ಯಗಳನ್ನು ಕೈಗೊಂಡಿದೆ. ನಮೋ ಸರ್ಕಾರದ ಪ್ರತಿ ವರ್ಷದ ಬಜೆಟ್ನಲ್ಲಿಯೂ ನೌಕಾಪಡೆಗೆ ಮೀಸಲಿಡುವ ಹಣವನ್ನು ಹೆಚ್ಚಿಸಲಾಗುತ್ತಲೇ ಇದೆ. 2022ರ ಬಜೆಟ್ನಲ್ಲಿ 40% ಹಣವನ್ನು ನೌಕಾಪಡೆಗೆಂದು ಮೀಸಲಿಡಲಾಗಿತ್ತು. 2023ರ ಬಜೆಟ್ನಲ್ಲಿ 49,353 ಕೋಟಿ ರೂಪಾಯಿಗಳನ್ನು ನಮೋ ಸರ್ಕಾರ ಇಂಡಿಯನ್ ನೇವಿಗಾಗಿ ಮೀಸಲಿಟ್ಟಿದೆ. ಇದು ಮಾತ್ರವಲ್ಲದೆ ನಮೋ ಸರ್ಕಾರ ನೌಕಾಪಡೆಗೆ ಹೊಸ ತಂತ್ರಜ್ಞಾನವನ್ನು ಸಂಯೋಜಿಸಲು ಪ್ಲಾನ್ ಮಾಡುತ್ತಿದೆ. ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಭಾರತೀಯ ನೌಕಾಪಡೆಯು ಬ್ರಹ್ಮೋಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆ ನಡೆಸಿತ್ತು. ಇದು ಭಾರತೀಯ ನೌಕಾಪಡೆಗೆ ಬಹುದೊಡ್ಡ ಆಸ್ತಿಯಾಗಿದೆ. ಯುಎಸ್ ನಿರ್ಮಿತ ಸಶಸ್ತ್ರ MQ-9B ಸೀ ಗಾರ್ಡಿಯನ್ ಡ್ರೋನ್ಗಳನ್ನು ಖರೀದಿಸಲು ರಕ್ಷಣಾ ಸಚಿವಾಲಯ ಇತ್ತೀಚೆಗೆ ಒಪ್ಪಂದವನ್ನ ಮಾಡಿಕೊಂಡಿರುವುದು ಸೇರಿದಂತೆ ಇನ್ನು ಅನೇಕ ಕಾರ್ಯಗಳನ್ನು ಮೋದಿ ಸರ್ಕಾರ ಮಾಡಿದೆ. ಹಿಂದೂ ಮಹಾಸಾಗರದಲ್ಲಿ ಭಾರತವನ್ನ ಮೋದಿ ಎಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ ಎಂದರೆ ಕಳೆದ ವರ್ಷವಷ್ಟೇ ಹಿಂದೂ ಮಹಾಸಾಗರದಲ್ಲಿ ನಿಯೋಜನೆಗೊಂಡಿದ್ದ ಚೀನಾದ ಗೂಢಾಚಾರಿ ಹಡಗು ಯುವಾನ್ ವಾಂಗ್ವಿ ಬಂದದಾರಿಗೆ ಸುಂಕವಿಲ್ಲ ಅಂತ ಮನೆಗೆ ವಾಪಸ್ಸಾಗಿತ್ತು. ಅಷ್ಟರ ಮಟ್ಟಿಗೆ ಭಾರತೀಯ ನೌಕಾಪಡೆಯನ್ನ ಬಲಪಡಿಸಿದೆ ನಮ್ಮ ಹೆಮ್ಮೆಯ ನಮೋ ಸರ್ಕಾರ.